ರಘು ಅಂತ ಹೇಳ್ಬಿಟ್ಟು ನಾವು ಮಾರ್ಸ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಬಂದಿದ್ದೀವಿ. ನಾವು ಇವತ್ತು ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ದೇವಗೊಂಡನಹಳ್ಳಿ ಗ್ರಾಮ ಬಸವರಾಜ್ ಅವರು ಗದ್ದೆಗೆ ಬಂದಿವಿ. ಅವರ ಪರಿಚಯ ಮಾಡ್ಕೊಳ್ಳೋಣ ಬರಲಿ. ಸರ್ ನಮಸ್ತೆ ಸರ್. ಸರ್ ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಬಸವರಾಜ್ ಕೆ. ನಮ್ದು ವಿಜಯನಗರ ಡಿಸ್ಟಿಕ್ ಹೂವಿನಹಡಗಲಿ ತಾಲೂಕು ದೇವಗೊಂಡನಹಳ್ಳಿ ಗ್ರಾಮ. ಸರ್ ನಮ್ಮ ಮಾರ್ಸ್ ಕೇರ್ ಪ್ರಾಡಕ್ಟ್ ಬಳಸಿದ್ರಲ್ಲ, ಅದರ ಅಭಿಪ್ರಾಯ ಏನ್ ಸರ್ ನಿಮ್ಮ? ಎಲ್ಲ ಚೆನ್ನಾಗಿದೆ ಸರ್, ಎಲ್ಲ ಇದೆ. ನಾವು ಫಸ್ಟ್ ಆಗಿಂದ ರಾಸಾಯನಿಕ ಗೊಬ್ಬರ ಹಾಕಿದಾಗಿಂದ ಎಲ್ಲ ಬಹಳ ಲಾಸ್ ಆಗಿದೆ. ಇವಾಗ ಅದು ಎಲ್ಲ ಲಿಕ್ವಿಡ್ ಎಣ್ಣೆ ಗೊಬ್ಬರ ಎಲ್ಲ ಹಾಕಿದಾಗಿಂದ ಅದೆಲ್ಲ ಚೆನ್ನಾಗಿ ಬಂದಿದೆ ಸರ್. ಬೆಳೆ ಎಲ್ಲ ಚೆನ್ನಾಗಿ ಬಂದಿದೆ ಸರ್. ಇಳುವರಿನೂ ಚೆನ್ನಾಗಿ ಬರ್ತದೆ. ಚೆನ್ನಾಗಿ ಬರ್ತದೆ ಸರ್, ಇಳುವರಿ ಚೆನ್ನಾಗಿ ಬರ್ತದೆ ಸರ್. ಖರ್ಚಲ್ಲಿ ಹೆಂಗ್ ಏನ್ ಅನ್ಸುತ್ತೆ ನಿಮಗೆ? ಉತ್ತಮ ಅನಿಸ್ತದೆ ಸರ್. ಅದಕ್ಕಿಂತ ಇದು ಸುಲಭವಾಗಿ ಒಂದ್ ಲೆಕ್ಕಕ್ಕೆ ಅಂದ್ರೆ ಇದು ಒಂದ್ ಸ್ವಲ್ಪ ಇದಾಕೆ ಸರ್, ಅದು ಇಳುವರಿ ಚೆನ್ನಾಗಿ ಬರ್ತದೆ ಸರ್. ಎಲ್ಲಾ ತರ ಕಂಟ್ರೋಲ್ ಕಮ್ಮಿ ಖರ್ಚಿನಲ್ಲಿ ಇಳುವರಿ ಚೆನ್ನಾಗಿ ಬರ್ತದೆ ಸರ್. ಎಲ್ಲ ಕೇಳ್ತೀವಿ ಸರ್, ಅಕ್ಕಪಕ್ಕ ಎಲ್ಲ ಕೇಳ್ತಿದ್ದಾರೆ. ಅವ್ರಿಗೆ ನಾವು ಒಂದು ಹೇಳ್ತೀವಿ ಇದೆ ಲಿಕ್ವಿಡ್ಗಳು ಇದೆ ತರ ಅಂತ ಹೇಳಿ ಅವ್ರೆಲ್ಲ ಹೇಳಿದ್ವಿ ಸರ್. ಈಗ ಎಷ್ಟು ಎಕರೆ ನೀವು ನಮ್ಮ ಕಂಪ್ನಿ ಲಿಕ್ವಿಡ್ ಆಗಿ ಬೆಳೆಸಿದಾರೆ ಸರ್ ಇವಾಗ? ಸರ್ ನಾವೊಂದು 30 ಎಕರೆ ಇದು ಮಾಡಿದ್ವಿ ಸರ್. 30 ಎಕರೆ ಮಾಡಿದ್ದಾರೆ ಚೆನ್ನಾಗಿ ಬಂದಿದೆ ಸರ್. ಬೆಳೆ ಎಲ್ಲ ಚೆನ್ನಾಗಿ ಬಂದಿದೆ ಸರ್. ತುಂಬಾ ಚೆನ್ನಾಗಿ ಬಂದಿದೆ. ಇಂಡ್ಲು ಮರಿಗಳ ಸಂಖ್ಯೆ ಎಲ್ಲ ಚೆನ್ನಾಗಿ ಬಂದಿದೆ. ಎಲ್ಲ ಚೆನ್ನಾಗಿ ಬಂದಿದೆ ಸರ್. ಇದಕ್ಕೆ ಒಂದು 40 ಬರುತ್ತೆ ಸರ್. 40 ಹಬ್ಬ ಬರುತ್ತೆ ಸರ್. ಬರುತ್ತೆ ಚೆನ್ನಾಗಿ ಬರುತ್ತೆ, ಇಳುವರಿ ಚೆನ್ನಾಗಿ ಬರುತ್ತೆ ಸರ್. ಎಲ್ಲ ನಿಮ್ಮ ಹೂವಿನಹಡಗಲಿ ತಾಲೂಕಿನ ಅಕ್ಕಪಕ್ಕ ಗ್ರಾಮ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್ ನಮ್ಮ ಪ್ರಾಡಕ್ಟ್ ಬಗ್ಗೆ? ಸರ್ ನಿಮ್ ಪ್ರಾಡಕ್ಟ್ ಬಗ್ಗೆ ನಾವೆಲ್ಲ ಹೇಳ್ತೀವಿ ಸರ್. ಆ ಗೊಬ್ಬರಕ್ಕಿಂತ ಇದೆ ಲಿಕ್ವಿಡ್ಗಳು ಇದನ್ಗಳು ಎಲ್ಲ ಚೆನ್ನಾಗಿ ಮಾಡಿದ್ರೆ ಇಳುವರಿ ಚೆನ್ನಾಗಿ ಬರ್ತಿದೆ. ಇದನ್ನ ತರ ಮಾಡ್ರಿ ಅಂತ ಹೇಳ್ತೀವಿ ಸರ್. ಎಲ್ರಿಗೂ ಯೂಸ್ ಮಾಡಂತ ಎಲ್ಲರಿಗೂ ಯೂಸ್ ಮಾಡಂತ ಹೇಳ್ತೀವಿ ಸರ್. ಥ್ಯಾಂಕ್ ಯು. ಓಕೆ.